ಹಾಯ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ನಾನು ಸಂಡೇ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಲೇಟಾಗಿ ಎದ್ದೆ. ಅಷ್ಟರಲ್ಲಿ ನಮ್ಮ ತಂಗಿ ಎದ್ಬಿಟ್ಟು ಕೆಲಸನ ಮಾಡ್ತಾಯಿದ್ಲು. ಹಾಗೆ ನಾನು ಕೂಡ ಫ್ರೆಶ್ ಆಗಿ ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದು ಏನೋ ಒಂದು ಸ್ವಲ್ಪ ತಮಾಷೆ ಮಾಡ್ತಾಯಿದ್ರು. ಅದನ್ನೇ ನನ್ನ ಮಗಳು ಮಲ್ಕೊಂಡಿರೋದ್ರಿಂದ ಅವಳನ್ನು ಕೂಡ ಎಬ್ಬಿಸಿ ಫ್ರೆಶ್ ಆಗಿ ಮಾಡಿಕೊಂಡು ನಾನಿಲ್ಲಿ ಬಂದು ಟೀ ಮಾಡ್ತಾಯಿದ್ದೀನಿ. ಅದಾದ ನಂತರ ಎಲ್ಲರೂ ಕೂಡ ಟೀನ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತಿದ್ವಿ. ನಮ್ಮ ತಂಗಿ, ನಾನು, ನಮ್ಮ ಮನೆಯವರು, ನನ್ನ ಮಗಳು ಎಲ್ಲ ಒಂದು ಸ್ವಲ್ಪ ಹರಟೆ ಹೊಡ್ತಾ ಕುಂತಿದ್ವಿ. ಸಂಡೇ ಆಗಿರೋದ್ರಿಂದ ಯಾರ್ದು ಏನೂ ಕೆಲಸ ಇರಲಿಲ್ಲ. ನಮ್ಮ ಮನೆಯವರು ಅಷ್ಟೇ ಹೋಗ್ಬೇಕಿತ್ತು. ಹಂಗಾಗಿ ಇಲ್ಲಿ ಟೀನ ಕುಡಿದ್ಬಿಟ್ಟು ನಂತರ ಇಲ್ಲಿ ಸಂಡೇಗೆ ನಾಷ್ಟಕ್ಕಂತ ಹೇಳ್ಬಿಟ್ಟು ಪೂರಿನ ಮಾಡ್ತಾಯಿದ್ದೆ. ನಾನು ಪೂರಿಗೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂರಿನ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ತಂಗಿ ಚಟ್ನಿನ ರೆಡಿ ಮಾಡ್ತಾಯಿದ್ದಾಳೆ. ಅದಾದ ನಂತರ ನಮ್ಮ ಮನೆಯವರು ಕೂಡ ರೆಡಿಯಾಗಿ ಬಂದರು. ಅವ್ರಿಗೂ ಕೂಡ ನಾಷ್ಟನ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ಎಲ್ಲ ಪೂರಿನೂ ಮಾಡಿಟ್ಕೊಂಡು ಒಂದೊಂದಾಗಿ ಇವಾಗ ಕರಿತಾ ಇದ್ದೀನಿ ಪೂರಿನ. ನಾನೆಲ್ಲ ಪೂರಿನ ರೆಡಿ ಮಾಡೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ರೆಡಿಯಾಗಿದ್ದರು. ಹಂಗಾಗಿ ನಮ್ಮ ತಂಗಿ ಇಲ್ಲಿ ಎಲ್ಲರಿಗೂ ನಾಷ್ಟನ ಹಾಕಿಕೊಡಕತ್ತಾಳ. ನಾನು ಅವ್ರು ಹೋಗಿಂದೆ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಫಸ್ಟು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಅದಾದ ನಂತರ ಎಲ್ಲರೂ ಕೂಡ ನಾಷ್ಟ ಮಾಡಿ ನಮ್ಮ ತಂಗಿನೂ ಊರಿಗೆ ಹೋದ್ಲು, ನನ್ನ ಮಗಳನ್ನ ಕರ್ಕೊಂಡು ಹೋದ್ಲು. ಹಂಗಾಗಿ ನನಗೆ ಒಂದು ಸ್ವಲ್ಪ ಟೈಮ್ ಸಿಕ್ತು. ಹಂಗಾಗಿ ಬೇಗ ಬೇಗ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹಣ್ಣಿತ್ತು ಅಂತೇಳ್ಬಿಟ್ಟು ಹಣ್ಣು ತಿನ್ಕೊಂಡು ಅಷ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋತ್ತಿಗೆ ಸಂಜೆ ಆಗೋಗಿತ್ತು. ಅದಾದ ನಂತರ ಸಂಜೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್.